ನಾನು ಕಾರ್ಯಕ್ರಮದ ಶುರುವಲ್ಲೇ ಹೇಳ್ದಂಗೆ ಈ ಬಣ ಬಡಿದಾಟ ಅನ್ನೋದು ಕೇವಲ ಬಿಜೆಪಿಗೆ ಮಾತ್ರ ಸೀಮಿತವಾಗಿಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಏನು ಕಮ್ಮಿ ನಡೀತಿಲ್ಲ. ಸಿದ್ದರಾಮಯ್ಯ ಟೀಮ್ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಈ ಸ್ವಾಭಿಮಾನಿ ಸಮಾವೇಶ ಅನ್ನೋ ಹೆಸರಲ್ಲಿ ಸಿದ್ದರಾಮಯ್ಯನವರಿಗೆ ಅಂಟಿರುವ ಕಳಂಕವನ್ನು ನಾವು ತೊಡೆದು ಹಾಕ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಕೆಲ ಶಾಸಕರು ಸಚಿವರು ಬಹಳ ಓಡಾಟ ನಡೆಸಿದ್ರು. ಹಾಸನದಲ್ಲಿ ಸ್ಥಳ ಪರಿಶೀಲನೆ ಎಲ್ಲ ನಡೆಸ್ಕೊಂಡ್ಬಂದ್ಬಿಟ್ರು. ಕಾಂಗ್ರೆಸ್ ಕಚೇರಿಯಲ್ಲೇ ಕೂತ್ಕೊಂಡು ಸಮಾವೇಶಕ್ಕೆ ಪ್ಲಾನಿಂಗ್ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿಬಿಟ್ರು. ನೋಡೋ ತನಕ ನೋಡಿದ್ರು ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಹಿಂಗಾದ್ರೆ ಸರಿ ಇರೋಲ್ಲ, ಮಾಡೋಂಗಿದ್ರೆ ಪಕ್ಷದಡಿಯಲ್ಲಿ ಮಾಡಿಸಿ ಅನ್ನೋ ಒಂದು ಸಂದೇಶ ರವಾನೆ ಮಾಡಿದ್ರು. ಹೈಕಮಾಂಡ್ ಕೂಡ ಹೌದು, ಏನೇ ಚಟುವಟಿಕೆ ಆಗೋಂಗಿದ್ರು ಕೂಡ ಪಕ್ಷದ ಹೆಸರು ಪಕ್ಷದ ಚಿಹ್ನೆಯ ಅಡಿಯಲ್ಲೇ ಆಗಬೇಕು, ಇಲ್ಲಿ ಒಬ್ಬ ವ್ಯಕ್ತಿಯ ವರ್ಚಸ್ಸು ವೃದ್ಧಿಗಾಗಿ ಸಮಾವೇಶಗಳು ನಡೆಯೋ ಹಾಗಿಲ್ಲ, ಕ್ಲಿಯರ್ ಸಂದೇಶ. ಹೀಗಾಗಿ ಇದೀಗ ಸ್ವಾಭಿಮಾನಿ ಸಮಾವೇಶ ಕಾಂಗ್ರೆಸ್ ಸಮಾವೇಶವಾಗಿ ಪರಿವರ್ತನೆ ಆಗಿದೆ. ಸಿದ್ದರಾಮಯ್ಯನವರ ಹೆಸರಲ್ಲಿ ನಡಿಬೇಕಾಗಿದ್ದ ಸಮಾವೇಶ ಇದೀಗ ಕಾಂಗ್ರೆಸ್ ಹೆಸರಲ್ಲಿ ನಡೆಯೋಕೆ ನಿರ್ಧಾರ ಮಾಡಲಾಗಿದೆ. ಸುಲಭಕ್ಕಾಗಲಿಲ್ಲ ಈ ಡಿಸಿಷನ್. ಈ ನಿರ್ಧಾರ ಆದಮೇಲೆ ಕೂಡ ಸುಲಭವಾಗಿಲ್ಲ ಪರಿಸ್ಥಿತಿ ಕಾಂಗ್ರೆಸ್ನ ಒಳಗೆ. ಯಾವ ರೀತಿಯಾದ ಬೆಳವಣಿಗೆಗಳು ಕೈಪಾಳ್ಯದ ಒಳಗಾಗ್ತಿದೆ ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ, ಬಹುತೇಕ ಎಲ್ಲರಿಗೂ ಸಿದ್ದು ಇಷ್ಟ. ಆದ್ರೆ ಕಾಂಗ್ರೆಸ್ನಲ್ಲೇ ಕೆಲವರಿಗೆ ಟಗರು ಮೇಲೆ ಕೋಪ ಇದ್ದಂತೆ ಕಾಣಿಸ್ತಾ ಇದೆ. ಹಾಸನದಲ್ಲಿ ಸಿದ್ದು ಸಮಾವೇಶ ನಡೆಸೋದಾ ಬೇಡ ಅಂತ ಹೈಕಮಾಂಡ್ಗೆ ಬರೆದಾಗ್ಲೇ ಕಾಂಗ್ರೆಸ್ನಲ್ಲೂ ಆಂತರಿಕ ಸಮರ ಹೆಚ್ಚಿದೆ ಅನ್ನೋದು ವೇದ್ಯವಾಗಿತ್ತು. ಇದೀಗ ಮತ್ತೊಂದು ಜಗಳ ಹೊರಬಿದ್ದಿದೆ. ಹಾಸನದಲ್ಲಿ ಸಿದ್ದರಾಮಯ್ಯ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇದು ಸಿಎಂ ಆಪ್ತ ಸಚಿವರನ್ನ ಕೆರಳಿಸಿದೆ. ಇವತ್ತು ಡಿಕೆಶಿ ಕರೆದಿದ್ದ ಸಭೆಗೆ ಆಯೋಜಕರೇ ಚೆಕ್ಕರ್ ಹೊಡೆದಿದ್ರು. ಹೌದು, ಸ್ವಾಭಿಮಾನಿ ಸಮಾವೇಶ ಆಯೋಜಿಸಿದ್ದ ಕೆಎನ್ ರಾಜಣ್ಣ, ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್, ಕೆಜೆ ಜಾರ್ಜ್ ಗೈರಾಗಿದ್ರು. ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆಗೆ ಅವಕಾಶವಿಲ್ಲ. ನಾನು ಯಾವತ್ತೂ ವ್ಯಕ್ತಿ ಮೇಲೆ ಹೋಗೋನಲ್ಲ, ಶಿವಕುಮಾರ್ ಮೇಲೆ ಹೋಗೋನಲ್ಲ, ಸಿದ್ದರಾಮಯ್ಯ ಮೇಲೆ ಹೋಗೋದಲ್ಲ. ವ್ಯಕ್ತಿ ಪೂಜೆ ನಾವು ಮಾಡೋದಿಲ್ಲ, ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳ್ತೀವಿ. ಸೊ ನಾವೆಲ್ಲ ಸೇರಿ ನಮ್ಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನಿಲ್ಲದೆ ಹೋದ್ರು ಈ ಪಕ್ಷ ಇರ್ತದೆ. ಸಚಿವರು ಗೈರು ಆದ್ರೂ ಸಿಟ್ಟಾಗ್ಲಿಲ್ಲ ಡಿಕೆಶಿ. ನಾನು ನಿನ್ನೆ ಬೆಳಗ್ಗೆ ತೀರ್ಮಾನ, ಡೆಲ್ಲಿಯಿಂದ ಬಂದವನು ರಾತ್ರಿ ಬಂದು ಗಾಂಧಿ ಸಭೆ ಮಾಡಿದ್ದೀನಿ. ಗಾಂಧಿ ನಡಗಿದ್ದೇನೆ. ಇಲ್ಲಿ ನಾನು ಈ ಸಭೆನ ಇವತ್ತು ಇಲ್ಲಿ ಇಟ್ಕೊಂಡಿದ್ದೇನೆ. ಅಲ್ಲಿ ಬೇರೆ ಎಲ್ಲ ಅಧ್ಯಕ್ಷಗಳು ಬೇರೆ ಬೇರೆ ಜವಾಬ್ದಾರಿ ಎಲ್ಲ ಬಂದಿದ್ದಾರೆ, ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡಿದ್ದಾರೆ. ಅವರೆಲ್ಲ ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಸೊ ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ. ಕಾಂಗ್ರೆಸ್ ಆಂತರಿಕ ಜಗಳ ಬಯಲಾಗಿದ್ದು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಫೈಟ್ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅಂತಂದ್ರೆ, ವಿಜಯೇಂದ್ರ ಅವರು ಹೋದ್ರು, ರಾಜ್ಯ ಉಸ್ತುವಾರಿಯನ್ನ ಭೇಟಿಯಾದ್ರು, ಬಂದ್ರು. ಇದೀಗ ಯತ್ನಾಳ್ ಸಾಹೇಬ್ರು ದೆಹಲಿ ವಿಮಾನ ಹತ್ತಿದ್ದಾರೆ. ಬಣ ಬಡಿದಾಟ ಅನ್ನೋದು ಅಕ್ಷರಶಃ ಮುಗಿಲು ಮುಟ್ತಾ ಇದ್ರು ಕೂಡ, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ಹೈಕಮಾಂಡ್ ಮಾತ್ರ ಅದು ಯಾಕೋ ಬಿಜೆಪಿಯ ಹೈಕಮಾಂಡ್, ಶಿಸ್ತಿನ ಪಕ್ಷದ ಹೈಕಮಾಂಡ್ ಮಾತ್ರ ಕರ್ನಾಟಕದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳಿಗೂ ನಮಗೂ ಸಂಬಂಧವೇ ಇಲ್ಲ, ಇವರನ್ನ ಕಂಟ್ರೋಲ್ ಮಾಡಿ ಹಾದಿಗೆ ತರಬೇಕಾಗಿರುವ ಹೊಣೆ ನಮ್ಮ ಹೆಗಲ ಮೇಲೆ ಇಲ್ಲ ಅನ್ನೋ ರೀತಿಯಲ್ಲಿ ಡಿಸೈಡ್ ಮಾಡಿಕೊಂಡು ಮೌನಕ್ಕೆ ಶರಣಾದಂತೆ ಕಾಣ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಬೆಳವಣಿಗೆಗಳು ಬಿಜೆಪಿಯ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತೆಯೇ ಆಗಿದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಿಂದೂ ಹುಲಿ ಜೊತೆ ಹೊನ್ನಾಳಿ ಹೋರಿ ಬಾಯಿ. ಯತ್ನಾಳ್ ಉಚ್ಚಾಟನೆಗೆ ರೇಣುಕಾಚಾರ್ಯ ಪಟ್ಟು. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬಿವೈ ವಿಜೇಂದ್ರ ಬಣದ ಮಧ್ಯೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದ್ದು, ವಿಜೇಂದ್ರ ಆಪ್ತರು ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಅಷ್ಟೇ ರೇಣುಕಾಚಾರ್ಯ ಟೀಮ್ ಚಾಮುಂಡಿ ಸನ್ನಿಧಿಯಲ್ಲಿ ದುಷ್ಟ ಸಂಹಾರ ಆಗುತ್ತೆ ಅಂದಿದ್ರು. ಇಂದು ಬೆಳಿಗ್ಗೆ ಯಡಿಯೂರಪ್ಪ ಮನೆಗೆ ಭೇಟಿ ನೀಡಿ ಮಹತ್ವದ ಸಭೆ ನಡೆಸಿದ್ದು, ರೆಬಲ್ ನಾಯಕನಿಗೆ ಗೇಟ್ ಪಾಸ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಕಲ್ಲಂಗಡಿ ಹೊಲದ ಕತೆ ಹೇಳಿದ ರೇಣುಕಾಚಾರ್ಯ, ಯಡಿಯೂರಪ್ಪಗೆ ಟ್ರೋಲ್ ಮಾಡಿದ ಯತ್ನಾಳ್. ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದ್ರು, ಆ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ಕುಂಟ ಕಲ್ಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಶಾಸಕರು ಮತ್ತು ನಿಮ್ಮ ವಿರೋಧಿಗಳು, ಯಡಿಯೂರಪ್ಪ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ
ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪ ಮಕ್ಕೋಬೇಕು ಬೇಡ ಮನೆ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ ನಾವು ನಮ್ದು ಎದಿ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತ. ನಾನು ಮುಂದೊಂದು ದಿನ ಸಿಎಂ ಆಗ್ತೀನಿ. ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನು ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ ಭವಿಷ್ಯ ಏನೋ ವಿಚಾರ ಮಾಡಿ. ನಾನು ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಲ್ಲ, ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ, ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರೋದಿಲ್ಲಪ್ಪ. ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ 1 ಆಗವನೇ. ನೀವೇನು ನಮ್ಮ ಪರವಾಗಿ ಬರೀರಿ, ಬೇಕಾದ್ರೆ ಬಿಡ್ರಿ. ಹೊನ್ನಾಳಿ ಹೋರಿಗೆ ಟಕ್ಕರ್ ಕೊಟ್ಟ ಹುಲಿ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ ಬಿಟ್ಟು ಏನು ಈಗ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿಸಿದ್ರೆ ಜಗ್ಗಿ ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಈ ದೇಶನಾಗ ಇದ್ದವರೆಲ್ಲ ಜವಾರಿನೇ. ಹೈಬ್ರಿಡ್ ತಳಿ ಎಲ್ಲಿ ಅದಾವ? ಹೊರಗಿನ ದೇಶದಿಂದ ಏನು ಧರ್ಮ ಬಂದವ ಅವು ಹೈಬ್ರಿಡ್. ಹುಲಿ ಆಯ್ತು, ರೇಣುಕಾಗೆ ಸಿಂಹ ಟಕ್ಕರ್. ಯಾರೋ ಅಪ್ರಸ್ತುತ ವ್ಯಕ್ತಿಗಳು, ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ಕೊಳೆತು ನಾರ್ತಿರುವಂಥ ವ್ಯಕ್ತಿಗಳು ಏನೋ ಮಾತಾಡ್ತಿರ್ತಾರೆ. ಅವರ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯನವ್ರ ಮನೆಗೆ ಹೂಗುಚ್ಚ ಹಿಡ್ಕೊಂಡು ಓಡೋಗಿದ್ದ ವ್ಯಕ್ತಿ ಯಾರು? ಅದಾದ ನಂತರ DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿ ಮನೆ ಬಾಗಿಲು ಕಾಯಕ್ಕೆ ಹೋದವ್ರು ಯಾರು? ಆಯ್ತಪ್ಪ, ಪೇಪರ್ ಸಿಂಹ ನಮ್ಮ ಕ್ಷೇತ್ರದಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿರ್ತೀವಿ. ಏನು ಹೇಳ್ತೀನಿ, ನಮ್ಮನ್ನು ಜನ ಸೋಲಿಸಿಲ್ಲ, ನಮ್ಮನ್ನು ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ? ನಮಗೆಲ್ಲ ಸಾಮರ್ಥ್ಯ ಇದೆ. ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ಬಿಜೆಪಿಯವರು ಪರಸ್ಪರ ಟ್ರೋಲ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನೀವು ನೋಡಿ, ಎಂಜಾಯ್ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.